ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ನೋಡಿ ಗೌತಮ್ ಅವರೇ, ಪಾರ್ಥ ಅವರು ಬೇಸಿಕಲಿ ತುಂಬಾ ಒಳ್ಳೆಯವರು. ನೀವು ಅವ್ರನ್ನ ಅಷ್ಟೊಂದು ಅಂಡರ್ ಎಸ್ಟಿಮೇಟ್ ಮಾಡಕ್ ಹೋಗ್ಬೇಡಿ. ನಾನೇನು ಅವ್ರನ್ನ ಸುಮ್ನೆ ಹೊಗಳ್ತಿಲ್ಲ, ಸಪೋರ್ಟ್ ಮಾಡ್ತಿಲ್ಲ. ಅವ್ರ ಬಗ್ಗೆ ತಿಳ್ಕೊಂಡೆ ನಾನು ನಿಮಗೆ ಹೇಳ್ತಿದ್ದೀನಿ. ನೀವು ಅವ್ರ ಬಗ್ಗೆ ತಲೆ ಕೆಡಿಸ್ಕೊಳಕ್ ಹೋಗ್ಬೇಡಿ. ನೀರ್ ತಲೆ ತಗ್ಸೋಂತ ಕೆಲಸ ಅವ್ರು ಯಾವ್ದು ಮಾಡಲ್ಲ. ಮುಗಿತಾ ನಿಮ್ ಭಾಷಣ? ಮುಗೀತು ನನ್ನ ಭಾಷಣ. ಈಗ ನಿಮ್ ಸರಿ ಶುರು ಹಚ್ಕೊಡ್ತೀನಿ. ಬೇಯ್, ಅವನು ಖಂಡಿತ ಉದ್ಧಾರ ಆಗ್ತಾನೆ, ಆ ನಂಬಿಕೆ ನನಗಿದೆ. ಬಟ್ ನೀವು ಈ ಲೆವೆಲ್ಗೆ ಅವನ ತಲೆ ಮೇಲೆ ಹೊತ್ಕೊಂಡು ಮೆರೆಸ್ತಾ ಇದ್ರೆ ಅವ್ನು ಖಂಡಿತ ಉದ್ಧಾರ ಆಗಲ್ಲ, ಹಾಳಾಗಿ ಹೋಗ್ತಾನೆ. ಇದು 100% ಸತ್ಯ. ನೀವ್ ಹೇಳೋ ನೋಡಿದ್ರೆ ನಾವು ಮಾತ್ರ ಅವ್ರು ಮುದ್ದು ಮಾಡ್ತೀವಿ, ನೀವಂತೂ ಮುದ್ದೆ ಮಾಡಲ್ಲ. ನಿಜ ಹೇಳಿ, ನಿಮಗ ಅವ್ರ ಮೇಲೆ ಮುದ್ದಿಲ್ವಾ? ನಿಮ್ಗೂ ಅವ್ರ ಮೇಲೆ ಅಷ್ಟೇ ಮುದ್ದು, ಪ್ರೀತಿ, ಅಕ್ರೆ ಎಲ್ಲಾನು ಇದೆ. ನಿಜ ಹೇಳಿ, ನಾನಿಲ್ದೇ ಇದ್ದಿದ್ರೆ ನೀವು ಅವ್ರಿಗೆ ಟ್ರಿಪ್ ಕಳಿಸ್ತಿರ್ಲಿಲ್ವಾ? ಹೌದು, ನನಗೆ ಅವನ ಮೇಲೆ ಬೆಟ್ಟದಷ್ಟು ಪ್ರೀತಿ ಇದೆ. ಅವನೊಂಥರ ಸ್ವೀಟ್ ಇದ್ದ ಹಾಗೆ. ಅವನು ಅಂದ್ರೆ ನನ್ಗೆ ಅಷ್ಟೊಂದು ಆಸೆ. ನನ್ನ ಮುದ್ದಿನ ಮಗ ನೀವು. ನೋಡಿದ್ರ ಎಂತ ಕಳ್ರು ನೀವು ಅಂತ. ನೀವು ಏನು ಕಡಿಮೆ ಕಳ್ರಲ್ಲ ಬಿಡಿ. ನನ್ನ ಹಾರ್ಟ್ನೇ ಕದ್ಬಿಟ್ಟಿದ್ರ ಯಾವಾಗ ಅಂತಾನೆ ಗೊತ್ತಾಗಲಿಲ್ಲ. ಆಫೀಸಿಗೆ ಲೇಟ್ ಆಗ್ತಾ ಇದೆ, ಹೊರಡ್ತೀನಿ. ಬಾಯ್ 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 ಬಾಯ್. ಏನಣ್ಣ ಇದು? ತಿನ್ನು. ಯಾಕೆ? ತಿನ್ನು ಅಂತ ಹೇಳದ್ನಲ್ಲ, ತಿನ್ನು. ಇದೇನಣ್ಣ ಹೀಗಿದೆ? ಇಷ್ಟೇ, ನಿನ್ನ ಮಗ ಇದನ್ನೇ ತಿಂತಾ ಇರೋದೀಗ. ಏನ್ ಹೇಳ್ತಾ ಇದೀಯ ಅಣ್ಣ? ಹೌದು ಸಿಸ್ಟರ್, ಸದ್ಯಕ್ಕೆ ನಿನ್ ಚಿಕ್ಕ ಮಗ ನಾವು ತಿಳ್ಕೊಂಡಂಗೆ ಯಾವ ಸೋಲೋ ಟ್ರಿಪ್ಪಿಗೆ ಹೋಗಿಲ್ಲ, ಎಲ್ಲೂ ಹೋಗಿಲ್ಲ. ಮತ್ತೆ ಎಲ್ಲಿ ಹೋಗಿದ್ದಾನೆ? ಏನ್ ಮಾಡ್ತಿದ್ದಾನೆ? ಒಂದು ಚಿಕ್ಕ ಸ್ಕೂಲಲ್ಲಿ ಟೀಚರ್ ಆಗಿದ್ದಾನೆ, ಟೀಚರ್. ಏನು ಟೀಚರಾ? ಹೂ ಸಿಸ್ಟರ್, ಕೇಳೋದಕ್ಕೆ ಆಶ್ಚರ್ಯ ಆಗ್ತಿದೆಯಲ್ಲ, ಒಂಥರ ಆಘಾತನೂ ಆಗ್ತಾ ಇದೆಯಲ್ಲ. ಆದ್ರೆ ಇದೇ ಸತ್ಯ, ಇದೇ ಕಟುವಾತ್ಸವ. ನೋಡ್ಬೇಕಾಗಿತ್ತು ಅವನ ಪಾಡನ್ನ. ಅಲ್ಲೇ ಪಾಠ ಮಾಡಿಕೊಂಡು ಆ ಬಡ ಮಕ್ಕಳ ಜೊತೆನೆ ತಂಗಳನ್ನ ತಿಂದ್ಕೊಂಡು ಅವ್ರ ಥರನೇ ಲೋ ಕ್ಲಾಸಲ್ಲಿ ಬದುಕ್ತಾ ಇದ್ದಾನೆ. ನನಗಂತೂ ಆ ದೃಶ್ಯ ನೋಡಿ ಕರಳಕ್ಕೆ ಉಚಿತಂಗ ಸಿಸ್ಟರ್. ಹೈ ಕ್ಲಾಸ್ ದಿವಾನ್ ಫ್ಯಾಮಿಲಿಯಲ್ಲಿ ಹುಟ್ಟಿ ಅಬ್ಬೆ ಪಾರಿಗಳ ಜೊತೆಗೆ ತಂಗಳನ್ನ ತಿಂದ್ಕೊಂಡು ಬದುಕ್ತಾನಲ್ಲ ಸಿಸ್ಟರ್. ನನಗಂತ ಆ ದೃಶ್ಯ ನೋಡಿ ಹೊಟ್ಟೆಲಿ ಬೆಂಕಿ ಬಿದ್ದಂಗಾಯ್ತು ಸಿಸ್ಟರ್. ನಾನು ಯಾಕಾದ್ರೂ ಅಲ್ಲಿ ಹೋದ್ನೋ ಅಂತ ಅನ್ಸಕ್ ಶುರುವಾಯ್ತು. ಸಿಕ್ಕಾಪಟ್ಟೆ ಬೇಜಾರಾಗುತ್ತೆ ಸಿಸ್ಟರ್. ಅಲ್ಲ ಅಣ್ಣ, ಅವನು ಇದೆಲ್ಲ ಯಾಕೆ ಮಾಡ್ತಿದ್ದಾನೆ? ಇದ್ರ ಅಗತ್ಯ ಅವ್ರಿಗೆ ಏನಿತ್ತು? ಪ್ರೀತಿ, ಪ್ರೀತಿ, ಮೊಹಬ್ಬತ್, ಪ್ರೀತಿನೇ ಇದಕ್ಕೆಲ್ಲ ಕಾರಣ ಸಿಸ್ಟರ್. ಅವನ ಅಪೇಕ್ಷೆನ ಪ್ರೀತಿ ಮಾಡಿದ್ದೇ ಇಷ್ಟಕ್ಕೆಲ್ಲ ಕಾರಣ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ. ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಮನುಷ್ಯನಿಗೆ ಹೊಟ್ಟೆ ಹಸ್ದಾಗ್ಲೇ ತಾಯಿ ನೆನಪಾಗೋದು. ಆದರೆ ನನಗೆ ಹಸುವಾದಾಗೆಲ್ಲ ನನ್ನ ತಾಯಿ ಸ್ಥಾನದಲ್ಲಿರೋ ನನ್ನ ತಂಗಿ ದೀಪುನೇ ನೆನಪಾಗ್ತಾಳೆ. ಹಸು ಅಂದಾಗೆಲ್ಲ ಹೊಟ್ಟೆ ತುಂಬ ಊಟ ಮಾಡಿಸಿದಾಳೆ. ಆದರೆ ಇವತ್ತು ಹಸು ಅಂದರೂ ಅವಳು ಕೈ ತುತ್ತು ತಿನ್ನೋ ಭಾಗ್ಯ ನನಗಿಲ್ಲ. ಏನು ಮಾಡಲಿ? ಆದರೆ ಇವತ್ತು ನಾನು ದೇವತೆ ನೋಡಕ್ಕೆ ಬಂದಿದ್ದೀನಿ. ಹೇಗೋ ಹೊಟ್ಟೆಗೆ ಏನಾದ್ರು ಹಾಕ್ಕೊಂಡು ಅವಳ ಹತ್ರ ಹೋಗ್ತೀನಿ. ಏನಿದೆ? ಒಂದು ಹುಡುಗಿ ಇಲ್ಲಿ ಪ್ರಸಾದ ಹಂಚಿದ್ರು, ನೀವೇನೋ ನೋಡಿದ್ರಾ? ಹೊಸ್ತಾ ಮದುವೆ ಆಗಿರೋ ಹುಡುಗಿ, ಮುದ್ದೆ ಬಟ್ಟೆ ಹಾಕೊಂಡಿದ್ಲು. ಜಯರಾಮಣ್ಣ, ಯಾಕೆ ಕಣ್ಣೀರು? 500
ಹೊಸದಾಗಿ ಮದುವೆ ಆಗಿರೋ ಹುಡುಗಿ ಅಂತ ಅಂದ್ರಲ್ಲ, ಮಗಳು ನೆನಪಾಗ್ಬಿಟ್ಲು. ಎಲ್ಲ ಚೆನ್ನಾಗಿದ್ದಿದ್ದರೆ ಮಗಳು ನೋಡಕ್ಕೆ ಅಂತ ಬೆಂಗಳೂರಿಗೆ ಬರ್ತಾ ಇದ್ದೆ. ಈಗ ಮಗನ ಹಿಡ್ಕೊಂಡು ಹೋಗೋದಕ್ಕೆ ಬೆಂಗಳೂರಿಗೆ ಬಂದಿದ್ದೀನಿ. ಜಯರಾಮಣ್ಣ, ನೀನೊಂದು ಕೆಲಸ ಮಾಡು. ನೀನು ನಿನ್ನ ಮಗಳು ಮನೆಗೆ ಹೋಗು. ಅವನು ಸಿಕ್ಕಿದ ತಕ್ಷಣ ನಾನು ನಿನಗೆ ಫೋನ್ ಮಾಡ್ತೀನಿ. ಇಲ್ಲಪ್ಪ, ಬೆಳಗಾಗುವಷ್ಟರಲ್ಲಿ ಅವನನ್ನ ಹಿಡ್ಕೊಂಡು ಹೋಗಿ SI ಮುಂದೆ ನಿಲ್ಲಿಸದೆ ಹೋದ್ರೆ ಆ SI ನನ್ನ ಕೆಲಸದಿಂದ ತೆಗೆದುಬಿಡ್ತಾನೆ. SI ಬೇಕು ಅಂತಾನೆ ತೊಂದರೆ ಕೊಡ್ತಾನೆ. ಇವತ್ತು ನಿನ್ನ ದೊಡ್ಡ ಮಗಳು ಓಡೋದ್ಲು, ಅವಳ ಬದಲು ಎರಡನೇ ಮಗಳು ತಾಳಿ ಕಟ್ಟಿಸ್ಕೊಂಡ್ಲು. ಇನ್ನು ನಿನ್ನ ಮಗ ಕೇಸಲ್ಲಿ ಲಾಕ್ ಆಗವನು. ಅವ್ರ ಹೆಸರು ಎತ್ತಬೇಡ. ರೂಪ ಆಗಲಿ, ನರಸಿಂಹ ಆಗಲಿ, ನನ್ನ ಮಕ್ಕಳು ಅಂತ ಹೇಳ್ಕೊಳ್ಳೋಕೆ ಯೋಗ್ಯತೆ ಇರೋರು. ನನಗಿರೋಳು ಒಬ್ಬಳೇ ಮಗಳು, ದೀಪ. ದೇವರು ಅವಳೊಬ್ಬಳು ಒಳ್ಳೆಯದೇ ಮಾಡಲು ಸಾಕು. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ. ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಹಲೋ ಲಲಿತಾ, ಎಲ್ಲಿ ಹೋಗಿದ್ಯಾ? ಗಾಡಿ ಹತ್ರ ಡ್ರೈವರ್ ಕಾಯ್ತಾ ಇದ್ದಾನಂತ. ಲಕ್ಷ್ಮಿ ಹತ್ರ ಮಾತಾಡ್ಕೊಂಡ್ ಬರೋಷ್ಟಕ್ಕೆ ಸ್ವಲ್ಪ ಲೇಟ್ ಆಗೋಯ್ತು. ನಾನು ಕಾರ್ ಹತ್ರನೇ ಹೋಗ್ತಾ ಇದ್ದೀನಿ. ಸರಿ, ಬೇಗ ಬಾ. ಸರಿ ರೀ, ಬರ್ತಾ ಇದ್ದೀನಿ. ಏನಾಯ್ತು? ಒಂದೇ ಒಂದು ನಿಮಿಷ ಚಿನ್ನ ಮರಿ, ಬಂದೆ. ಲಲಿತಮ್ಮ, ನಮಸ್ತೆ. ಅಯ್ಯೋ ನಮಸ್ಕಾರ. ಇಲ್ಲಿ ಅದು ನನ್ನ ಹೆಂಡತಿ ತವ್ರ ಮನೆ ಇಲ್ಲೇ ಹತ್ರದಲ್ಲಿ, ಮನೆಗೆ ಬಿಟ್ಟು ಹೋಗೋಣ ಅವ್ರನ್ನ ಅಂತ ಬರ್ತಾ ಇದ್ದೆ. ನಿಮ್ಮನ್ನ ನೋಡಿದ್ನಲ್ಲ, ಹಾಗಾಗಿ ಇಳಿದ್ ಬಂದೆ. ಸರ್, ಇಲ್ಲಿ ಕಾಣ್ತಿಲ್ವಲ್ಲ? ಇಲ್ಲ, ಅವ್ರು ಬಂದಿಲ್ಲ. ನಾನು ಇಲ್ಲೇ ಒಬ್ರು ಮನೆಗೆ ಹೋಗ್ಬೇಕಾಗಿತ್ತು. ನೋಡ್ಕೊಂಡು ವಾಪಸ್ ಮನೆಗೆ ಹೋಗ್ತಾ ಇದ್ದೀನಿ. ಅವ್ರ ಮನೇಲೇ ಇದ್ದಾರೆ. ನನ್ನ ಹೆಂಡತಿ ಕಾರಲ್ಲೇ ಇದ್ದಾರೆ. ಒಂದ್ಸಲಿ ನಿಮ್ಮನ್ನ ಪರಿಚಯ ಮಾಡ್ಕೊಡ್ಬಹುದಾ? ಅಯ್ಯೋ ಖಂಡಿತ, ಬನ್ನಿ. ದಯವಿಟ್ಟು ಬನ್ನಿ. ಮನೆಗೆ ಹೋಗ್ತಿದ್ದೀನಿ. ಅವ್ರಿಗೆ ಹುಷಾರ್ ಬೇರೆ ಇಲ್ಲ. ಬರೀ ಕೈಲಿ ಹೋದ್ರೆ ಏನ್ ಚೆನ್ನಾಗಿರುತ್ತೆ. ಹಣ್ಣೇನಾದ್ರೂ ತಗೊಂಡು ಹೋಗ್ಬೇಕು. ಅಲ್ಲೇ ಇದೆ. ಬನ್ನಿ. ಇವರು ನಾನು ಹೊರಟಾಗಿಲ್ಲ ಇದ್ರು. ಜಯಂತ್ ಅವ್ರೆ, ಮುಂದಿನ ಸಲ ಮನೆಗೆ ಬರುವಾಗ ಅವ್ರನ್ನ ಕರ್ಕೊಂಡ್ ಬನ್ನಿ. ಈಗ ಲೇಟ್ ಆಗ್ತಿದೆ, ಮನೇಲಿ ಎಲ್ರು ಕಾಯ್ತಾ ಇರ್ತಾರೆ. ನಾನು ಹೊರಡ್ತೀನಿ. ಕ್ಷಮಿಸಿಮ್ಮ. ಪರವಾಗಿಲ್ಲ, ನಾನು ಬರ್ತೀನಿ. ನಿಧಾನಕ್ಕೆ ಹೋಗ್ಬನ್ನಿ. ಓಕೆ, ನಮಸ್ತೆ. ಹೋದ್ರು ಇವರು ಊಟವಾಗಿದ್ದೇ ಇದ್ರಲ್ಲ.
ಜಿ5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ. ಜಿ5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಬೇಬಿಗೆ ಊಟ ಮತ್ತೆ ರೂಮ್ ಕಡೆನೇ ಹೋಗ್ತಾ ಇರೋ ಹಾಗಿದೆ. ಯಾಕಪ್ಪ, ನಮ್ಮೆಲ್ಲರ ಜೊತೆ ಕೂತ್ಕೊಂಡು ಊಟ ಮಾಡಿದ್ರೆ ಅವಳಿಗೆ ತಿಂದಿದ್ದು ಒಳಗಡೆ ಇಳಿಯಲ್ವಂತ? ಹಾಗೇನಿಲ್ಲ ಅದಕ್ಕೆ, ಅದು ಈಗ ತಾನೇ ಆಫೀಸಿಂದ ಬಂದಲ್ಲ, ಸ್ವಲ್ಪ ಸುಸ್ತಾಗ್ಬಿಡ್ತಾಳೆ, ಅದಕ್ಕೆ ರೂಮಿಗೆ ತೊಗೊಂಡು ಹೋಗ್ತಾ ಇದ್ದೀನಿ. ಅದು ಅಲ್ಲದೆ ನೀವು ಊಟ ಮಾಡೋದು ಲೇಟ್ ಅಲ್ವಾ, ಅವಳು ಹಸು ತಡೆಯಲ್ಲ, ಗೊತ್ತಲ್ಲ ನಿಮಗೆ. ಹೌದಪ್ಪ, ಅವಳಿಗೆ ಮಾತ್ರ ತುಂಬ ಸುಸ್ತಾಗತ್ತೆ. ಬೆಳಿಗ್ಗೆಯಿಂದ ನಾವು ಕತ್ತೆ ಥರ ಕೆಲಸ ಮಾಡ್ತಾನೆ ಇರ್ತೀವಿ, ನಮ್ಗೇನು ಸುಸ್ತಾಗಲ್ವಾ? ಆದರೂ ನೋಡು ಹೇಗೆ ಎಲ್ಲರ ಜೊತೆ ಮಾತಾಡಿಕೊಂಡು ಆರಾಮಾಗಿರ್ತೀವಿ ಅಂತ. ಅದಕ್ಕೆ ನೀವು ಮನೇಲೇ ಇರ್ತಿರಲ್ಲ, ಹಾಗಾಗಿ ಸುಸ್ತು ಗೊತ್ತಾಗಲ್ಲ. ಅವಳು ಪಾಪ ಆಫೀಸಲ್ಲಿ ದುಡಿತಾಳಲ್ಲ, ಅದಕ್ಕೆ ಸುಸ್ತಾಗ್ಬಿಡ್ತಾಳೆ. ಕಣಪ್ಪ, ನಿನ್ನ ಹೆಂಡತಿ ಅಲ್ಲಿಗೆ ಹೋಗ್ಬಿಟ್ಟು ಜಲ್ಲಿ ಕಲ್ಲು ಎಲ್ಲ ಹೊತ್ಬಿಟ್ಟು ಬರ್ತಾಳೆ, ತುಂಬ ಸುಸ್ತಾಗಿ ಹೋಗುತ್ತೆ. ಆಫೀಸ್ಗೆ ಹೋಗಿ ಎಸಿಲಿ ಕಾಲ ಮೇಲೆ ಕಾಲಕೊಂಡು ಕೂತಿರ್ತಾಳೆ, ಮನೆಗೆ ಬಂದರೆ ವರ್ಕ್ ಫ್ರಮ್ ಹೋಮ್ ಅಂತ ರೂಮಲ್ಲೇ ಹಿಂಗೆ ಅಂತಿರ್ತಾಳೆ, ತುಂಬ ಸುಸ್ತಾಗ್ಬಿಡುತ್ತೆ. ಏನತ್ಗೆ ನೀವು ಇವಾಗೇನು ಅವಳು ನಮ್ಮ ಜೊತೆ ಕೂತ್ಕೊಂಡು ಊಟ ಮಾಡಲ್ಲ ಅನ್ನೋ ತಾನೇ ಪ್ರಾಬ್ಲಮ್ಮು. ಯೋಚನೆ ಮಾಡಬೇಡಿ, ಇವತ್ತೊಂದು ದಿವಸ ರೂಮಿಗೆ ತೊಗೊಂಡೋಗಿ ಕೊಟ್ಬಿಡ್ತೀನಿ. ನಾಳೆಯಿಂದ ನಾನೇ ಅವಳನ್ನ ಕರ್ಕೊಂಬಂದು ಇಲ್ಲಿ ಕೂಡಿಸಿ ಊಟ ಮಾಡಿಸ್ತೀನಿ, ಊಟ ಮಾಡೋಕ್ಕೆ ಹೇಳ್ತೀನಿ. ಹಾಂ, ಅವಳಿಗೆ ಹಪ್ಪಳ ಅಂದರೆ ತುಂಬ ಇಷ್ಟ. ಹಾಂ, ತೊಗೊಂಡೋಗ್ತೀನಿ. ಮನೇಲಿ ಮತ್ತೆ ಜನ ಇದ್ದಾರೆ? ಅದೇ ಅದೇ ಇಟ್ಟಿದ್ದೀನಿ, ಬಂದೆ. ಬೇಬಿ, ಆಹಾ, ಈ ಥರ ಗಂಡ ಇದ್ಬಿಟ್ರೆ ಯಾವ ಹೆಂಡತಿ ತಾನೇ ಕೂತಲ್ಲೇ ಕೂತ್ಕೊಂಡು ಆರ್ಡರ್ ಮೇಲೆ ಆರ್ಡರ್ ಮಾಡಲ್ಲ? ನನ್ನ ಗಂಡನೂ ಇದ್ದಾರೆ. ಆಚೆ ಹೋದಾಗ ಒಂದು ಅರ್ಧ ಕಾಫಿ ಕೊಡಿಸ್ರಿ ಅಂದರೆ ಕಾಗೆ ಥರ ಆಡ್ತಾರೆ. ಎಲ್ಲದಕ್ಕೂ ಕೇಳ್ಕೊಂಬಂದಿರಬೇಕು. ಇವತ್ತು ಎಲ್ಲರೂ ಊಟ ಕೂತ್ಕೊಳ್ಳಿ, ನಾನು ಬಡಿಸ್ತೀನಿ. ಹ್ಞೂ ಲಕ್ಷ್ಮಿ, ನೀನು ಕೂತ್ಕೋ ಬಾ. ಊಟ ಮಾಡಿ ಮಾತ್ರೆ ತಗೋಬೇಕು, ಆಯಾಸ ಆಗಿರುತ್ತೆ. ಪರವಾಗಿಲ್ಲ ರೀ, ನೀವೆಲ್ಲರೂ ಊಟ ಮಾಡಿ, ನಾನು ಆಮೇಲೆ ಮಾಡ್ತೀನಿ. ಅಮ್ಮ, ನಾನೇ ಹೇಳ್ತಿದ್ದೀನಲ್ವಾ, ನೀನು ಕೂತ್ಕೊ, ನಾನು ಬಡಿಸ್ತೀನಿ. ಬಾ ಲಕ್ಷ್ಮಿ. ನೀನ್ ಬಡಿಸ್ತಾ ಕೂತ್ರೆ ಬೆಳಗ್ಗೆ ಆಗುತ್ತೆ. ಅಮ್ಮ ಬಡಿಸ್ತಾ ಬಿಡು, ನೀನ್ ಕೂತ್ಕೋ. ಯಾಕಣ್ಣ ಹೀಗೆ ಹೇಳ್ತಿದ್ಯಾ? ನನ್ಗೇನು ಬಡ್ಸಕ್ ಬರಲ್ಲ ಅನ್ಕೊಂಡಿದ್ಯಾ? ನಿಮ್ಮನೇಲಿ ನೀವಿಬ್ಬರೇ ಇರೋದು, ಇಲ್ಲಿ ನಾವು ಇಷ್ಟೊಂದು ಜನ ಇದ್ದೀವಿ. ಯಾರಿಗೇನು ಬಡಿಸ್ಬೇಕು, ಎಷ್ಟೆಷ್ಟು ಹಾಕಬೇಕು ಅಂತ ಅಮ್ಮಂಗೆ ಮಾತ್ರ ಚೆನ್ನಾಗಿ ಗೊತ್ತಿರೋದು. ಅಮ್ಮ ಬಡಿಸ್ತಾ ಬಿಡು. ಓಹೋ, ನಾನೇನು ಮಂಗಳ ಗ್ರಹದಿಂದ ಉದುರು ಬಂದಿದ್ದೀನ? ಇಷ್ಟು ವರ್ಷ ನಾನು ಇದೇ ಮನೆಯಲ್ಲಿ ಹುಟ್ಟು ಬೆಳೆದಿರೋದು. ಯಾರ್ಯಾರಿಗೆ ಏನೇನು ಬೇಕು ಅಂತ ನನಗೂ ಗೊತ್ತಿದೆ. ಹೇಗೆ ಹೇಳ್ತೀಯ ನೋಡು. ಪರವಾಗಿಲ್ಲ ಜಾನು, ಎಲ್ಲ ನೆನ್ಪಿಟ್ಕೊಂಡಿದೀಯಾ? ಅದಕ್ಕೆ ಹೆಣ್ಮಕ್ಳಿಗೆ ತವ್ರ ಮನೆಯಲ್ಲಿ ಏನೇನು ಮಾಡಿರ್ತೀವಿ ಅದೆಲ್ಲ ಯಾವುದೂ ಅಷ್ಟು ಸುಲಭವಾಗಿ ಮರೆಯೋಕ್ಕಾಗಲ್ಲ. ಅಮ್ಮ, ನೀನು ಕೂತ್ಕೊ, ನಾನು ಬಡಿಸ್ತೀನಿ ಅಂತ ಹೇಳ್ತಿದ್ದೀನಲ್ಲ. ಜಾನು, ಅದೆಲ್ಲ ಏನೂ ಬೇಡ. ನೀನು ಹೋಗಿ ನಿನ್ನ ಗಂಡನ ಪಕ್ಕದಲ್ಲಿ ಕೂತ್ಕೋ, ನಾನು ಬಡಿಸ್ತೀನಿ. ದಿನ ಅವ್ರ ಪಕ್ಕನೇ ಕೂತು ಊಟ ಮಾಡೋದು ನಾನು. ನೀನು ನಿನ್ ಗಂಡನ ಪಕ್ಕ ಕೂತ್ಕೊಂಡು ಊಟ ಮಾಡು. ಏನ್ ಜಾನು ಇದು? ಜಿ5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ. ಜಿ5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. I've seen her somewhere. What are you thinking? I think I've seen her somewhere. Maybe you have seen her in reels. Oh, maybe. Oh, Sachin, ಬಾಪ ಬಾ ಕೂತ್ಕೋ. ಅಲ್ಲಪ್ಪ, ನಮ್ಮ ಮೆಸ್ನ ಇಡೀ ಪ್ರಪಂಚನೇ ನೋಡೋಂಗೆ ಮಾಡ್ಬಿಟ್ಟಿದ್ಯಲ್ಲ ನೀನು. ಇವರೇ ಮಾತಾಡ್. Hello sir, I'm Sachin. Hey, I am Max sir. It's a pleasure to meet you. Pleasure's all mine. I really like the video that you made. That's why I'm here right now. It was wonderful. Thank you so much. In fact, the localites don't believe this to be their hotel. That's because the customers who come here are treated
food is prepared. Oh. Is it always dessert at lunch? No. On Fridays only dessert is served. So definitely I will every Friday come to this hotel. You're welcome. But we don't call it as a hotel. We call it Puttakana Messu. Oh, Puttakana miss, huh? Okay. ಅಮ್ಮ ಅಡ್ಗಿ ಬಾಣ ಚೆನ್ನಾಗಿದೆ. ಸಂತೋಷ ನೀವು ಯಾವಾಗೂ ಬರ್ತಾ ಇರಿ. Sure. Is that all right if I take a picture with you guys? Yeah, fine. Yeah. Photo. Daddy, bye, Daddy. Z5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ. Z5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ನಂದಿನಿ ಯಾವುದೋ ವಿಚಾರನ ನನ್ನಿಂದ ಮುಚ್ಚಿಡ್ತಿದ್ದಾರೆ. ಅದೇನು ಅಂತ ತಿಳ್ಕೋಬೇಕು. ನಂದಿನಿ, ಒಂದು ನಿಮಿಷ ಬನ್ನಿ. ಮೇ ಐ ಕಮ್ ಇನ್ ಮ್ಯಾಮ್? ಬನ್ನಿ. ಕೂತ್ಕೊಳ್ಳಿ. ಕೂತ್ಕೊಳ್ಳಿ ನಂದಿನಿ, ಕೂತ್ಕೊಳ್ಳಿ. ಏನು ವಿಷಯ ಮ್ಯಾಮ್? ಏನು ವಿಷಯ ಅಂತ ನೀವು ನನಗೆ ಹೇಳಬೇಕು. ಆಗಲೇ ಏನಾಗಿದೆ ನಿಮಗೆ ಅಂತ ಕೇಳಿದಾಗ ಏನೇನೋ ಸಬೂತ್ ಕೊಟ್ರೆ. ನನಗೆ ಕಾರಣಗಳು ಬೇಡ, ಏನಾಗಿದೆ ಅಂತ ನಿಜ ಹೇಳಿ. ಇಲ್ಲ ಮ್ಯಾಮ್, ನೀವು ಅನ್ಕೊಂತಾರೆ ಏನೂ ಇಲ್ಲ, ನಾನು ಆರಾಮಾಗೇ ಇದ್ದೀನಿ. ನಾನು ಡ್ಯೂಟಿಗೆ ಜಾಯಿನ್ ಆದಾಗ್ಲಿಂದ ನೀವು ನನ್ನ ಜೊತೆ ಇದ್ದೀರಲ್ಲ? ಹೌದು ಮೇಡಮ್. ಹಾಗಿದ್ರೆ ನಾನು ಸಾಲ್ವ್ ಮಾಡಿರೋ ಕೇಸ್ಗಳ ಲಿಸ್ಟ್ ಹೇಳಿ. ಮೇಡಮ್, ಜಾನಿ ಡ್ರಗ್ ಕೇಸು, ಕಾರ್ಪೊರೇಟರ್ ವಾಟರ್ ಇಶ್ಯೂ, ಮೆಡಿಕಲ್ ಸ್ಕ್ಯಾಮು, ಉಷಾ ಕೇಸು, ಹಾಗೆ ಈಗ ಮಫ್ತಿಲಿ ಮೊಬೈಲ್ ಸ್ಕ್ಯಾಮು, ಹೀಗೆ ಹೇಳ್ತಾ ಹೋದರೆ ಸಣ್ಣ ಪುಟ್ಟ ಬೇಜಾನಿದೆ ಅಲ್ವಾ ಮ್ಯಾಮ್? ಇದನ್ನೆಲ್ಲ ಹುಡುಕಿ ಸಾಲ್ವ್ ಮಾಡಿದವಳಿಗೆ ನಿಮ್ಮ ಕೈ ಮೇಲಿರೋ ಗಾಯ ನೀವೇ ಸುಟ್ಕೊಂಡಿರೋದು ಅಥವಾ ಬೇರೆಯವ್ರು ಸುಟ್ಟಿರೋದು ಅನ್ನೋದು ಗೊತ್ತಾಗಲ್ವಾ? ನಂದಿನಿ, ಅಳಬೇಡಿ. ನಂದಿನಿ, ಅಳಬೇಡಿ. ಹೇಳಿ, ಏನ್ ವಿಷಯ? ಏನು ಅಂತ ಹೇಳಲಿ ಮ್ಯಾಮ್? ನಾವಿರೋ ಕೆಲಸಕ್ಕೆ ಹೊತ್ತು ಗೊತ್ತು ಒಂದು ಇರೋದಿಲ್ಲ. ಇಲ್ಲೂ ಕೆಲಸ ಮಾಡಿ ಮನೆಗೆ ಹೋದ್ಮೇಲೂ ಮಾಡೋ ಕೆಲಸ ಇದ್ದೇ ಇರುತ್ತೆ. ಯಾವತ್ತೂ ನಾನು ಅದ್ರ ಬಗ್ಗೆ ಬೇಜಾರು ಮಾಡ್ಕೊಂಡವಳೆ ಅಲ್ಲ ಮ್ಯಾಮ್. ಆದರೆ ನನ್ನನ್ನು ಅನುಮಾನದಲ್ಲಿ ನೋಡಿಬಿಟ್ರೆ ನಾನೇನು ಮಾಡಲಿ ಮ್ಯಾಮ್? ನನ್ನನ್ನು ಯಾರು ಅರ್ಥನೇ ಮಾಡ್ಕೊಳ್ಳೋದಿಲ್ಲ ಮ್ಯಾಮ್. ಹಾಗಿದ್ರೆ ಇದು ನಿಮ್ಮ ಗಂಡ ಮಾಡಿದ ಕೆಲಸನಾ? ನಿಮ್ಮನ್ನೇ ಕೇಳ್ತಿರೋದು. ಹೇಳಿ, ಇದು ನಿಮ್ಮ ಗಂಡ ಮಾಡಿರೋ ಕೆಲಸನಾ? ಹೌದು ಮ್ಯಾಮ್. Z5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ. Z5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಸಿಹಿ, ಈ ವರ್ಷ ಬರ್ತ್ಡೇ ನನಗೆ ತುಂಬಾ ಸ್ಪೆಷಲ್ ಅಲ್ವಾ? ಹೋದ ವರ್ಷ ನೀನು ವಟಾರದಲ್ಲಿ ಅಜ್ಜಿ ತಾತ ಮತ್ತೆ ಮಕ್ಕಳ ಜೊತೆ ಸೆಲೆಬ್ರೇಟ್ ಮಾಡಿದ್ದೆ. ಈ ವರ್ಷ ನಿನಗೆ ಹೊಸ ಫ್ಯಾಮಿಲಿ ಸಿಕ್ಕಿದೆ.
ಸೀತಮ್ಮ ಆ್ಯಕ್ಚುಲಿ ನನಗೂ ಈ ಬರ್ಡೇ ಸಿಕ್ಕಾಪಟ್ಟೆ ಸ್ಪೆಷಲ್. ಸೀತಮ್ಮ ಅಜ್ಜಿ ತಾತ ಒಟ್ಟಾರದಲ್ಲಿ ಪೂರಿ ಸಾಗು ತಿಂತ ಇರ್ಬೋದಲ್ವಾ, ಆದ್ರೆ ಅವ್ರಿಗೆ ಪೂರಿ ಸಾಗು ಕೊಡಕ್ಕೆ ಪಕ್ಕದ ಮನೆಯಲ್ಲಿ ಸಿಹಿನೇ ಇಲ್ಲ. ಅವರು ಹೀಗೆ ಅನ್ಕೊಂಡು ಬೇಜಾರು ಮಾಡ್ಕೊಂಡಿರ್ತಾರೆ. ಆಮೇಲೆ ಅವ್ರಿಗೆ ಕಾಲ್ ಮಾಡೋಣವಾ? ಓಕೆ ಸೀತಮ್ಮ. ಬನ್ನಿ ತಾತ. ಬರ್ತ್ಡೇ ಹುಡುಗಿ ಮತ್ತೆ ಹುಡುಗಂಗೆ ಆರತಿ ಮಾಡ್ತಾ ಇದ್ದೆ. ಒಳ್ಳೇದಮ್ಮ, ಒಳ್ಳೇದು ಒಳ್ಳೇದು. ಅಪ್ಪ ಮಗಳ ಬರ್ತ್ಡೇಗೆ ತಾತನ ಶುಭಾಶಯಗಳು. ಒಳ್ಳೇದಾಗ್ಲಿ ನಿಮಗೆ. ಥ್ಯಾಂಕ್ ಯು ಸೊ ಮಚ್ ತಾತ. ಥ್ಯಾಂಕ್ಸ್ ತಾತ. ಬಾ ಆಶೀರ್ವಾದ ತಗೊಳ್ಳಿ. ಆಶೀರ್ವಾದ ಮಾಡಿ ತಾತ. ಸಂತೋಷವಾಗಿ 100 ಕಾಲ ಬಾಳ್ರಪ್ಪ. ರಾಮ, ಹುಟ್ಟು ಹಬ್ಬದ ಶುಭಾಶಯಗಳು ಕಣ. ಥ್ಯಾಂಕ್ ಯು ಜಿಗಪ್ಪ. ಏಯ್ ಲಿಟಲ್ ಚಾಮ್, ಹ್ಯಾಪಿ ಬರ್ತ್ಡೇ ಟು ಯು. ಏ ರಾಮ, ನೀನೇನೋ ಹ್ಯಾಪಿ ಬರ್ತ್ಡೇ. ಥ್ಯಾಂಕ್ಸ್ ಜಿಗಪ್ಪ. ಅಪ್ಪು ಹ್ಯಾಪಿ ಬರ್ಡೇ. ಥ್ಯಾಂಕ್ಸ್. ಹ್ಯಾಪಿ ಬರ್ಡೇ ಬಂಗಾರಿ. ಥ್ಯಾಂಕ್ ಯು. ರಾಮ್, ಸಿಹಿ, ನಿಮ್ಮಿಬ್ರಿಗೂ ಜನ್ಮದಿನದ ಶುಭಾಶಯಗಳು. ಥ್ಯಾಂಕ್ಸ್ ಚಿಕ್ಕಿ. ಅಯ್ಯೋ ಬಂಗಾರ. ಭಾರ್ಗೋ, ಅಲ್ಲ ಈಗಿನ ಕಾಲದಲ್ಲೂ ಇಂಥ ಮಕ್ಳು ಇರ್ತಾರ ಅಂತ. ಯಾರ ಹತ್ರನೂ ಹೇಳಿಸ್ಕೊಳ್ದೆ ಎಲ್ಲರ ಕಾಲ್ಗೂ ಬಿದ್ದು ಆಶೀರ್ವಾದ ತಗೋತಿದ್ದಾಳೆ ಅಲ್ವಾ ಲಿಟಲ್ ಚಾಮ್? ದೊಡ್ಡವ್ರ ಆಶೀರ್ವಾದ ತಗೊಂಡ್ರೆ ದೇವ್ರ ಆಶೀರ್ವಾದ ಮಾಡ್ದಂಗೆ ಅಂತ ಸೀತಮ್ಮ ಹೇಳ್ತಾ ಇರ್ತಾಳೆ ಅಲ್ವಾ ಸೀತಮ್ಮ? ಹೇಳು, ಎಸ್ ಕ್ಯಾಪಿಟಲ್, ಈ ತಾತ್ನಿಂದ ನಿನಗೇನು ಗಿಫ್ಟ್ ಬೇಕು? ಪ್ರತಿ ವರ್ಷ ನಾನು ದೇವ್ರ ಹತ್ರ ನನ್ಗೇನ್ ಗಿಫ್ಟ್ ಬೇಕು ಅಂತ ಕೇಳ್ಕೊಂತಿದ್ನೋ ಅದು ನನ್ಗೆ ಸಿಕ್ಕಿದೆ. ನನ್ಗೇನು ಬೇಡ. ಏನದಂತ ಗಿಫ್ಟು? ಅಪ್ಪ. ದೇವ್ರ ಹತ್ರ ಏನ್ ಬೇಕೋ ಕೇಳ್ಕೊ. ದೇವ್ರೆ, ಈ ವರ್ಷ ಆದ್ರೂ ಅಪ್ಪ ಬರ ಹಾಗೆ ಮಾಡಪ್ಪ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ. ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಸುರೇಂದ್ರ, ನಾವು ಸಾಲಿಗ್ರಾಮದಲ್ಲಿದ್ದಾಗ ಇಲ್ಲಿ ಕೆಲಸಗಳನ್ನೆಲ್ಲ ಹೇಗೆ ಮಾಡೋದು ಅಂತ ಪ್ರಶಾಂತ್ ಹೇಳಿದ್ದೀನಿ. ಹಾಗೆ ನನಗೆ ಪದೇ ಪದೇ ಫೋನ್ ಮಾಡಬೇಡ ಅಂತಲೂ ಹೇಳಿದ್ದೀನಿ. ಹಾಗೆ ಒಂದು ವೇಳೆ ಒಂದು ಫೋನ್ ಮಾಡಿದ್ರೆ ನೀನೇ ಅಟೆಂಡ್ ಮಾಡು. ಸರಿ ಅಣ್ಣ, ಎಲ್ಲ ನಾನು ನೋಡ್ಕೊ. ಆಮೇಲೆ ಪಾರ್ಟಿ ಅಪ್ಪ, ಏನು ನಡೀತಿದೆ? ನಾನು ನೋಡ್ತಿರೋದಲ್ಲ ನಿಜಾನ? ಅಪ್ಪ, ತಿಂತ ತಿಂತ ಮಾತಾಡಿದ್ರೆ ನತ್ತಿಗತ್ತತ್ತೆ, ಹುಷಾರು. ನೋಡಿ
ಮಾಡ್ತಿದೆ ಅಂತಲೇ ಗೊತ್ತಾಗ್ತಿಲ್ಲ. ನಮ್ಮ ಎದುರುಗಡೆ ಕೂತಿರೋದು ವೀರುನೇನಾ? ಅಕ್ಕ, ನಾವು ಇಲ್ಲಿರೋ ಹಾಗೆ ಸಾಲಿಗ್ರಾಮದಲ್ಲಿ ಇರೋಕ್ಕಾಗಲ್ಲ ಅಂತ ಹೇಳಿದೆ. ಅದಕ್ಕೆ ಅವಳು ಸಡನ್ನಾಗಿ ಕ್ಲೋಸ್ ಆಗಿ ಇರೋಕ್ಕಾಗಲ್ಲ ಅಂತಂದ್ಲು. ಅದಕ್ಕೆ ಅಭ್ಯಾಸ ಮಾಡ್ಕೋತಾರೆ. ನೀವೆಲ್ಲ ತಿನ್ರಿ. ಸಮಯನ ಸರಿಯಾಗಿ ಉಪಯೋಗಿಸ್ಕೊತಾ ಇದ್ದಾಳೆ. ಸಾಲಿಗ್ರಾಮಕ್ಕೆ ಹೋಗ್ತಿದೀವಿ ಅನ್ನೋ ವಿಷಯ ಇಟ್ಕೊಂಡು ಇಷ್ಟೆಲ್ಲ ಆಡ್ತಿದ್ದಾಳೆ. ಇನ್ನೇನಾದ್ರೂ ಹೋಗೇ ಬಿಟ್ರೆ? ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ. ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಈ ಸೀರೆನ ಸ್ವಲ್ಪ ಐರನ್ ಮಾಡ್ಕೊಡ್ತೀಯಾ? ಏನು ಆರ್ಡರ್ ಮಾಡ್ತಿದ್ಯಾ ಅಥವಾ ಸಹಾಯ ಕೇಳ್ತಿದ್ಯಾ? ಏನ್ ಬೇಕಾದ್ರೂ ಅನ್ಕೋ, ಆದ್ರೆ ಈ ಸೀರೆನ ಚೆನ್ನಾಗಿ ಐರನ್ ಮಾಡ್ಕೊಡು ಅಷ್ಟೇ. ಸರಿ, ಏನೋ ನನ್ನ ತಂಗಿ ರಿಕ್ವೆಸ್ಟ್ ಮಾಡ್ತಿದ್ದಾಳಲ್ಲ ಅಂತ ಮಾಡ್ತೀನಿ. ಅಯ್ಯಯ್ಯೋ ಸಾರಿ, ನೀರು ಕುಡಿಯೋಕೆ ಹೋದ್ರೆ ಬಿದ್ದೋಗ್ಬಿಡ್ತು. ಅಯ್ಯಯ್ಯೋ ಅಕ್ಕ, ಏನ್ ಮಾಡಿದೆ ನೋಡು, ಸೀರೆ ಎಲ್ಲ ಸುಟ್ಟೋಯ್ತು. ಅಯ್ಯೋ ಅಕ್ಕ, ಏನ್ ಮಾಡಿದ್ರಿ ನೀವು? ಯಾಕೆ ಹೀಗೆ ಮಾಡಿದ್ರಿ? ನೋಡಿ, ಸೀರೆ ಸುಟ್ಟೋಯ್ತಲ್ಲ. ದೀಪಿಕಾ, ನಾನು ಐರನ್ ಬಾಕ್ಸ್ ಸ್ವಿಚ್ನ ಅಭಿ ಅಭಿ ಪ್ಲೀಸ್ ಬಾ ಇಲ್ಲಿ. ಅಭಿ. ದೀಪಿಕಾ, ಏನಾಯ್ತು? ಇಲ್ಲಿ ನೋಡ್ ಅಭಿ, ಡ್ಯಾಡ್ ನನಗೆ ಪ್ರೀತಿಯಿಂದ ಕೊಡ್ಸಿದ ಸೀರೆ ಐರನ್ ಮಾಡ್ಕೊಡ್ತೀನಿ ಅಂತ ಇಸ್ಕೊಂಡ್ರು. ಈಗ ಸುಟ್ಟಾಕಿದ್ದಾರೆ. ಏನ್ ಮಾತಾಡ್ತಿದ್ಯಾ ದೀಪಿಕಾ? ಅದಕ್ಕೆ ಈ ಸೀರೆ ಸುಟ್ಟು ಹಾಕಿದ್ರ? ಹೌದು ಅಭಿ, ಐರನ್ ಮಾಡ್ತಿರೋದು ಅವರೇ ತಾನೇ. ಅವ್ರ ಬಟ್ಟೆಗಳನ್ನೆಲ್ಲ ನೀಟಾಗಿ ಐರನ್ ಮಾಡಿದ್ದಾರೆ. ಇದು ನನ್ನ ಫೇವ್ರೆಟ್ ಸೀರೆ, ಡ್ಯಾಡ್ ಕೊಡ್ಸಿರೋದು ಅಂತ ಹೇಳಿ ಕೊಟ್ರೆ ಅದನ್ನ ಸುಟ್ಟಾಕಿದ್ದಾರೆ. ಇಲ್ಲ ಅಭಿ, ನಾನು ಐರನ್ ಬಾಕ್ಸ್ ಸ್ವಿಚ್ ಆಫ್ ಮಾಡಿ. ಯಾಕೆ ಹೇಳ್ತಿದ್ದೀರಾ ಅಕ್ಕ? ಈ ಸೀರೆ ನನಗೆ ಕೊಡು ಅಂತ ಕೇಳಿದ್ದು ನೀವೇ ತಾನೇ. ಇದು ಡ್ಯಾಡ್ ಕೊಡ್ಸಿದ್ದು, ಇದು ಬೇಡ ಬೇರೆ ಯಾವ್ದಾದ್ರು ತಗೊಳ್ಳಿ ಅಂತ ಹೇಳಿದಕ್ಕೆ ಇಷ್ಟು ಕೋಪ ಬಂತ ನಿಮ್ಗೆ? ಇಲ್ಲ ದೀಪಿಕಾ, ಅದಕ್ಕೆ ಹಾಗೆಲ್ಲ ಮಾಡೋರಲ್ಲ. ಹಾಗಾದ್ರೆ ನಾನು ಇಷ್ಟಪಡೋ ಸೀರೆನ ನಾನೇ ಸುಟ್ಟಾಕ್ಬಿಡ್ತೀನಾ? ಆ ಥರ ಸುಟ್ಟಾಕ್ಬೇಕು ಅಂದ್ರೆ ನಾನು ಅದನ್ನ ನನ್ನ ರೂಮಲ್ಲೇ ಸುಟ್ಟಾಕ್ತಿದ್ನಲ್ಲ ಅಭಿ. ಅದಕ್ಕೆ ಅವಳು ನಿಮಗಿಂತ ಚಿಕ್ಕವಳು. ಅವಳಿಂದ ನಿಮ್ಗೇನಾದ್ರೂ ಬೇಜಾರಾಗಿದ್ರೆ ಅವಳನ್ನ ಕ್ಷಮಿಸಿ ನೀವು ದೊಡ್ಡವರಾಗ್ಬೋದಿತ್ತು, ಅಥವಾ 2 ಮಾತು ಬೈದು ಸುಮ್ಮನಾಗ್ಬೋದಿತ್ತು. ಅದು ಬಿಟ್ಟು ಅವಳು ಇಷ್ಟಪಡೋ ಸೀರೆ ಮೇಲೆ ನಿಮ್ಮ ಕೋಪ ತೋರಿಸ್ಕೋತೀರಾ ಅಂತ ಅನ್ಕೊಂಡಿರಲಿಲ್ಲ. ಅಭಿ, ನಿಜವಾಗ್ಲೂ ನನ್ನ ಸೀರೆನಾ? ದೀಪಿಕಾ, ಆಗಿದ್ದಾಯ್ತು. ಇನ್ಯಾವುದು ನೀವು ಇವ್ರ ಹತ್ರ ತಗೊಂಡು ಬರಬೇಡ. ನಿನಗೆ ಬೇಕಂದ್ರೆ ಬೇರೆ ಸೀರೆ ನಾನು ಕೊಡಿಸ್ತೀನಿ, ನಡಿ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.